ಇನ್ನೊಂದು 2.5 ವರ್ಷ ಆದಮೇಲೆ ಅಥವಾ ಲೋಕಸಭಾ ಚುನಾವಣೆ ಆದಮೇಲೆ ಒಂದೇ ಕಾಂಗ್ರೆಸ್ ಸರ್ಕಾರ ಉಳ್ಕೊಂಡ್ರೆ ರೀಶಫಲ್ ಆಗುತ್ತೆ ಅಥವಾ ಕಾಂಗ್ರೆಸ್ ಸರ್ಕಾರನೇ ಇರಲ್ಲ ಅನ್ನೋ ಒಂದು ಚರ್ಚೆ ಇದೆ. ಅದು 5 ವರ್ಷವರೆಗೆ ನಡೀತಾನೆ ಇರೋದು. ಅದು 5 ಇಯರ್ಸ್ವರೆಗೆ ಅದು ದಿವಸ ನಡೆಯೋ ರಾಗ ಇದ್ದೇ ಇರೋದು. ಇದು ನಾಳೆ ಬೀಳುತ್ತೆ, ನಾಡ್ದು ಬೀಳುತ್ತೆ. ಬಟ್ ರೀಶಫಲ್ ಆಯಿತು ಅಂತ ಇಟ್ಕೊಳ್ಳಿ, 34 ಜನ ಹೊಸಬ್ರನ್ನ ಕರ್ಕೊಂಡ್ಬಂದ್ರು, ಮಿನಿಸ್ಟರ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಯಮಕನಮರಡಿಯ ಶಾಸಕರಾಗಬೇಕಾಗುತ್ತೆ. ಹೌದು, ಅದೇನು ಮಾಡಲಿ, ಅದು ಪಕ್ಷದ ನಿರ್ಧಾರ. ಪಕ್ಷ ಏನೇ ಮಾಡಿದ್ರು ನೀವು ಸ್ವೀಕಾರ ಮಾಡಿ, ನಾವೇ ಇರಬೇಕಂತೇನಿಲ್ಲ. ಹೊಸಬ್ರು ಕೂಡ ಅವಕಾಶ ಕೊಡುವಂಥ ಅವಕಾಶ ಬಂದರೆ ಕೊಡ್ಬೋದು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಂತ ಸಂದರ್ಭ ಬಂದಾಗ ನೀವು ನಾನು DCM ಆಗಬೇಕು ಅನ್ನೋ ಸ್ಪಷ್ಟ ನಿಲುವನ್ನ ಅಥವಾ ಒಂದು ಒಳ್ಳೆ ನಾನು ಗಟ್ಟಿ ಅಪೇಕ್ಷೆಯನ್ನ ಹೈಕಮಾಂಡ್ ಮುಂದಿಡ್ತೀರಾ? ಅದು ಮಾಡಬೇಕಾದ ಅವ್ರ ತೀರ್ಮಾನ. ಪಕ್ಷಕ್ಕೆ ಯಾರ್ದು ಅವಶ್ಯಕತೆ ಇದೆ, ಪಕ್ಷಕ್ಕೆ ಮುಂದಿನ. ಬಟ್ ಅವ್ರದ್ದು ಯಾವುದೇ ತೀರ್ಮಾನ ಇದ್ರು ಸರ್, ನಾವು ಮುಂದೆ ಸ್ಟ್ಯಾಂಡ್ ನಿಂತಾಗ ನಾವು ಅದನ್ನ ನನ್ನ ಹಕ್ಕನ್ನು ಅಥವಾ ನನಗೆ ಬೇಕಾಗಿರೋದನ್ನು ಕೇಳಿದಾಗ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಅಲ್ವಾ, ಆ್ಯಡ್ ಆನ್ ಆಗುತ್ತಲ್ವಾ? ನೋಡೋಣ. ಅದು ಈಗಿಲ್ಲ, ಈಗ ನಮ್ಮ ಮುಂದಿರೋದು ಈಗ ಚುನಾವಣೆ ಮಾತ್ರ. ಚುನಾವಣೆ ಆದ ಮಾತ್ರ ಮತ್ತೆ ಚರ್ಚೆ ಮಾಡೋದು ಅವಶ್ಯ ಬಂದಾಗ.